ಸಾಲಿನ ಕಾಮಧೇನು ನಮ್ಮ ಭಾಗವತರು ಪಟ್ಲ ಸತೀಶ್ ಶೆಟ್ಟಿಯವರು. ಅವರ ಕನಸಿನ ಕೂಸಾದ ಪಟ್ಲ ವಿಶ್ವಾಸಾಶ್ರಯ ಯೋಜನೆಯ 58ನೆಯ ಮನೆಯನ್ನು ಸಾಲ್ಗ್ರಾಮ ಮೇಳದ ಪ್ರಸಿದ್ಧ ಕಲಾವಿದರು, ಮುಖ್ಯ ಕಲಾವಿದರಾದಂಥ ಶ್ರೀ ಮಂಕಿ ಈಶ್ವರ ನಾಯ್ಕರವರಿಗೆ ನಮ್ಮ ಪಟ್ಲ ಫೌಂಡೇಶನ್ ವತಿಯಿಂದ ಇವತ್ತು ನೀಡಲು ಆಶೆಪಡ್ತಾ ಇದ್ದೇವೆ. ಇವತ್ತು ನಮ್ಮ ಭಾಗವತರ ಒಂದು ಕನಸಿನ ಯೋಜನೆ. ಇದರಲ್ಲಿ ಎಲ್ಲ ಕಲಾವಿದರು ಸರಿಯಾದ ವಸತಿಯನ್ನು ಪಡೆದುಕೊಂಡು ನಿಶ್ಚಿಂತರಾಗಿ ಆರೋಗ್ಯವಂತರಾಗಿ ಸುಖಮಯ ಜೀವನ ನಡೆಸಬೇಕೆನ್ನೋದು ಅವರ ಆಶಯ. ಅದರಂತೆ ಈ ಉತ್ತರ ಕನ್ನಡ ಜಿಲ್ಲೆಯ ಈ ಮಂಕಿಯಲ್ಲಿ ಅವರು ತಮ್ಮ ಗೃಹವನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಫೌಂಡೇಶನ್ ವತಿಯಿಂದ ಸಹಾಯಧನ ಮಾಡಿದ್ದಾರೆ. ಈ ಮೂಲಕ ಈ ಮನೆಯಲ್ಲಿ ಮಂಕಿ ಈಶ್ವರ ನಾಯಕರಿಗೆ ಅವರ ಕುಟುಂಬದವರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಸ್ಥಳೀಯ ದೇವರು ಇಡುಗುಂಜಿ ಮಹಾಗಣಪತಿ ಹಾಗೂ ಅವರು ನಂಬಿಕೊಂಡು ಬಂದಂಥ ದೈವ ದೇವರುಗಳ ಒಂದು ಅನುಗ್ರಹ ಆಶೀರ್ವಾದ ಅವರ ಮೇಲೆ ಇರಲಿ ಎನ್ನುತ್ತಾ ಇವತ್ತಿನ ಈ ವ್ಯಾಸಪೀಠ ಈ ಮನೆಯನ್ನು ನಮ್ಮ ಫೌಂಡೇಶನ್ಗೆ ಕೊಡುಗೆಯಾಗಿ ನೀಡಿದವರು ಶ್ರೀ ಶಿವಚಂದ್ರ ಶೆಟ್ಟಿ ಉದ್ಯಮಿಗಳು, ಮುಂಬೈ, ಹೋಟೆಲ್ ಉಡುಪಿ ಟು ಮುಂಬೈ. ಇವರಿಗೂ ಇನ್ನೂ ಹೆಚ್ಚಿನ ಒಂದು ಅನುಕೂಲ ನೀಡುವಂಥ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅವರಿಗೂ ದಯಪಾಲಿಸಲಿ. ಇಂಥ ಒಂದು 100 ಮನೆಗಳನ್ನು ನೀಡುವಂಥ ಸೌಭಾಗ್ಯ ಅವರಿಗೆ ದೊರಕಲಿ. ಎಲ್ಲರಿಗೂ ನಮಸ್ಕಾರ. ಕಲಾವಿದರ ಕಷ್ಟ ಸಂಕಷ್ಟಗಳಿಗೆ ಸದಾ ಸ್ಪಂದಿಸುವ ಹುಟ್ಟಿಕೊಂಡಂಥ ಸಂಸ್ಥೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅನ್ನುವುದು ಸರ್ವರಿಗೂ ವಿದಿತವಾದಂತಹ ಸತ್ಯ. ಆ ವಿಷಯದಲ್ಲಿ ಪಟ್ಲ ಭಾಗವತರನ್ನು ಸಂದರ್ಶಿಸಿ ನನಗೆ ಹೀಗೊಂದು ಮನೆಯನ್ನು ಕಟ್ಟುವ ಕನಸುಂಟು, ಅದಕ್ಕೆ ತಮ್ಮಿಂದ ದೊಡ್ಡ ಮಟ್ಟದ ಸಹಾಯ ಆಗಬೇಕು ಅಂತ ಕೇಳಿಕೊಂಡಾಗ ಪೂರ್ಣ ಮನಸ್ಸಿನಿಂದ ನನಗೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ, ದೊಡ್ಡ ಮೊತ್ತವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅನುಕೂಲಕರಾಗಿ ವ್ಯವಹರಿಸಿದಂತಹ ಸದಾಶಿವ ಭಾಗವತರಿಗೂ, ಆಮೇಲೆ ದಿನಕರ್ ಕುಂದರಿಗೂ, ಆಮೇಲೆ ಉದಯ್ ಕುಮಾರ್ ಶೆಟ್ಟಿ ಇವರಿಗೆ ನಾನು ಅನಂತ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಯಲ್ಲಿ ಕೊಡುಗೆಗಾಗಿ ಹೆಚ್ಚು ಧನ ಸಹಾಯವನ್ನು ಮಾಡಿದಂತಹ ಶಿವಚಂದ್ರ ಶೆಟ್ಟಿ ಮುಂಬೈ ಇವರಿಗೂ ಸಹ ದೇವರು ಆಯುಷ್ಯ ಆರೋಗ್ಯ ಸುಖ ಸೌಭಾಗ್ಯವನ್ನು ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಈ ಮೂಲಕವಾಗಿ ಅನೇಕ ಸಂಕಷ್ಟಗಳನ್ನು ಹೊಂದಿರುವಂತಹ ಅನೇಕ ಕಲಾವಿದರಿಗೆ ಹೆಚ್ಚಿನ ಸಹಾಯ ಧನ ಪಟ್ಲ ಫೌಂಡೇಶನ್ ವತಿಯಿಂದ ಇನ್ನೂ ಹೆಚ್ಚಾಗಿ ಸಿಗಲಿ ಎನ್ನುವ ಹಾಗೆ ಹಾರೈಸ್ತಾ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ.